ನಿಮಗೆಲ್ಲ ಇವತ್ತು ನಾನೊಂದು ಬೇಜಾರಿನ ಸಂಗತಿನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಆಯಿತಾ. ಒಂದು ಎಡವಟ್ಟೂ ಮಾಡಿದೆ, ಹಾಗೆ ತುಂಬ ಬೇಜಾರು ಆಗ್ತಿದೆ. ಅದೇನು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ನಾನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ಅಲ್ವಾ. ಕತೆ ಏನಾಗಿದೆ ಅಂತಂದರೆ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅನ್ನೋ ಪರಿಸ್ಥಿತಿ ಆಯಿತು ನಂದು. ಅದು ಏನಂತ ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಗೊತ್ತಾಗತ್ತೆ. ಏನಾಯ್ತಪ್ಪ ಅಂತಂದರೆ, ನಾನಿಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತಾ ಇದ್ದೀನಿ ಆಯಿತಾ. ಅದು ಒಂದು ಸಲ ಟ್ರೈ ಮಾಡಿದೆ. ನಾನಿನ್ನೂ ಮಾಡಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದೇನಾಯಿತು ಅಂತಂದರೆ, ರೆಸಿಪಿ ಮಾಡಿದೆ, ಬಾಯಲ್ಲಿ ಹಾಕಿ ತಿಂದೆ. ಬಾಕಿಯವರು ತಿಂದರು, ನೋಡಿಕೊಂಡು ಎಷ್ಟು ಚೆನ್ನಾಗಿದೆ ಅಂತ ಅಂದರು ಎಲ್ರೂ. ಮಕ್ಕಳಂತೂ ಬಿಡಿ, ಕೆಲಸನೇ ಇಲ್ಲ. ಅಮ್ಮ ನಂಗೆ ಇನ್ನೊಂದು ಅಂತ ಹಾಕಿಸ್ಕೊಂಡು ತಿಂದರು. ಖಾಲಿನೇ ಆಗೋಯ್ತು. ಮಾಡಿದ್ದೇ 8ರಿಂದ 10 ಜಸ್ಟ್ ಟ್ರೈ ಮಾಡೋಕ್ಕೆ ಅಂತ ಮಾಡಿದ್ದಾಗಿತ್ತು. ಅದು ಖಾಲಿಯಾಗೋಯ್ತು. ಈಗ ಪರಿಸ್ಥಿತಿ ಏನಾಯಿತು ಅಂತಂದರೆ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಯಾಕೆ ಹೇಳಿದೆ ಗೊತ್ತಾ? ಸೀಸನ್ನೇ ಮುಗೀತು ಇವಾಗ. ಕೊನೆಯಲ್ಲಿ ನಾನು ಮಾಡಿ ಇವಾಗ ಎಡವಟ್ಟು ಮಾಡ್ಕೊಂಡಿದ್ದೀನಿ ನೋಡಿ. ನನ್ನ ಪರಿಸ್ಥಿತಿ ಹೀಗಾಗಿದೆ. ಇವಾಗ ಮತ್ತೊಮ್ಮೆ ಟ್ರೈ ಮಾಡೋಣ ಅಂತಂದರೆ ಎಲ್ಲಿದೆ ಹಣ್ಣೇ ಖಾಲಿಯಾಗೋಯ್ತು. ಬನ್ನಿ, ಇರಲಿ ಬಿಡಿ, ನೆಕ್ಸ್ಟ್ ಸೀಸನಲ್ಲಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಆಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೀರು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡೆ. ಆಮೇಲೆ ಎಣ್ಣೆನ ಹಾಕಿ 1 ಗಂಟೆಯಿಂದ 2 ಗಂಟೆ ತನಕ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಕನಕನ ಆಯಿತಾ. ಈ ಕಡೆ ಬಕ್ಕೆ ಹಣ್ಣು ಸೊಳೆನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದನ್ನ ತೊಗೊಬಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ನೀರೆಲ್ಲ ಏನೂ ಹಾಕೋದು ಬೇಡ, ಜಸ್ಟ್ ಹಾಗೇ ಪೇಸ್ಟ್ ಮಾಡ್ಕೊಬಂದರೆ ಆಯಿತು. ಆಮೇಲೆ ಒಂದು ಬಾಣಲೆನ ಕಾಯಕ್ಕಿಟ್ಬಿಟ್ಟು ಅದು ಬಿಸಿ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಿಶ್ರಣನ ಹಾಕಿ ಕೈ ಬಿಡದೆ 15ರಿಂದ 20 ನಿಮಿಷ ಕಾಯಿಸಿದ್ರೆ ನಮ್ಮ ಹೂರಣ ರೆಡಿ ಆಗುತ್ತೆ. ಇಲ್ಲಿ ನಾನು ಏನು ಎಡವಟ್ಟು ಮಾಡಿದೆ ಅಂತಂದರೆ, ನನಗೆ ಮರ್ತೇ ಹೋಯಿತು. ಸ್ವೀಟ್ ಇರುತ್ತೆ ಹಣ್ಣು ಅಂತ ಅಂದ್ಕೊಂಡು ಅರ್ಧ ಕಪ್ ಹಾಕಬೇಕಿತ್ತು. ಬಟ್ ನಾನು 1 ಕಪ್ ಹಾಕಿದೆ. ಸ್ವಲ್ಪ ನನಗೆ ಜಾಸ್ತಿ ಹೊತ್ತು ನಾನು ಅದನ್ನು ಕಾಯಿಸ್ಬೇಕಾಯ್ತು. ನೀವು ಅರ್ಧ ಕಪ್ ಮಾತ್ರ ಹಾಕ್ಕೊಳ್ಳಿ, ಸಾಕಾಗತ್ತೆ ಆಯಿತಾ. ಆಮೇಲೆ ಇದು ಸ್ವಲ್ಪ ಬೈಂಡಿಂಗ್ ಬರಲಿ ಅಂತ ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿದೆ. ರವೆ ಬೇಯೋಕ್ಕೆ ನೀರು ಬೇಕಲ್ವಾ, ಅದಕ್ಕೇ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಮತ್ತು ಇನ್ನೊಂದು 10 ನಿಮಿಷ ಚೆನ್ನಾಗಿ ಕೈ ಬಿಡದೆ ಕಾಯಿಸ್ಕೊಂಡೆ. ಆರಾಮಾಗಿ ಕಾಯಿಸ್ಕೊಳ್ಳಿ. ಇದು ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ಟೇಸ್ಟ್ ಅಂತೂ ಅದ್ಭುತ ಅಂದರೆ ಅದ್ಭುತ. ನೀವು ಹೇಳಿದ್ರೆ ನಂಬಲ್ಲ, ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಿಮ್ಮಲ್ಲಿ ಸಿಗ್ತಾ ಇದ್ದರೆ ಹಣ್ಣು, ಖಂಡಿತವಾಗ್ಲೂ ಹೀಗೆ ಟ್ರೈ ಮಾಡಿ. ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಸೀಸನಲ್ಲಿ ಟ್ರೈ ಮಾಡಿ ನನ್ನ ವಿಡಿಯೋನ ಸೇವ್ ಮಾಡಿಕೊಂಡು ಆಯಿತಾ. ಇವಾಗ ಆಗಿದೆ. ಅದು ತಳ ಬಿಟ್ಟು ಬರುತ್ತೆ ಲಾಸ್ಟಿಗೆ. ತಳ ಬಿಟ್ಟು ಬಂದರೆ ಹೂರಣ ರೆಡಿ ಆಯಿತು ಅಂತ ಅರ್ಥ. ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. 15 ನಿಮಿಷ ಬಿಟ್ಟೆ, ತಣ್ಣಗಾಯಿತು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನಿಲ್ಲಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ ಆಯಿತಾ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು ಹೇಳ್ತಾ ಹೋದರೆ ಇವಳೇನು ಈ ಥರ ಹೇಳ್ತಾಳಪ್ಪ ಅಂತ ನೀವು ಅನ್ಕೋತೀರಾ. ಆದರೆ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿತ್ತು. ನೀವು ಯಾವ ಹೋಳಿಗೆ ತಿಂದ್ರೂ ಈ ಥರ ಟೇಸ್ಟಿನ ಹೋಳಿಗೆ ತಿನ್ನೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ರುಚಿಯಾಗಿತ್ತು ಹೋಳಿಗೆ ಮಾತ್ರ. ಆಮೇಲೆ ಈ ಕಡೆ ಕನಕನೂ ರೆಡಿ ಆಯಿತು. ಕನಕನ ನೋಡಿ ಎಷ್ಟು ಸಾಫ್ಟಾಗಿ ಸೂಪರಾಗಿದೆ ಅಂತ. ಎರಡೂ ಕನಕನೂ ಸಾಫ್ಟ್ ಇದ್ದರೆ ಹೂರಣನೂ ಸಾಫ್ಟೇ ಇರಬೇಕು. ಎರಡೂ ಒಂದೇ ಹದದಲ್ಲಿ ಇರಬೇಕು. ಇಲ್ಲಾಂತಂದರೆ ಎರಡು ಗಟ್ಟಿ ಇದ್ದರೆ ಎರಡೂ ಗಟ್ಟಿನೇ ಇರಬೇಕು. ಒಂದು ಗಟ್ಟಿಯಾಗಿ ಇನ್ನೊಂದು ಮೆದುವಾಯಿತು ಅಂತಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಇವಾಗ ನಾನು ಮಾಡ್ತಾ ಇರೋ ರೀತಿಲಿ ಕನಕನೂ ಸಾಫ್ಟಾಗಿದೆ, ಆಮೇಲೆ ಹೂರಣನೂ ಸಾಫ್ಟಾಗೇ ಇದೆ. ಅದಕ್ಕೇ ಹೋಳಿಗೆನೂ ಸಾಫ್ಟಾಗಿ ಬರುತ್ತೆ ಆಯಿತಾ. ಆಮೇಲೆ ಈ ಕಡೆ ಕನಕದೊಳಗೆ ಹೂರಣನ ತುಂಬಿಕೊಂಡು ನಾನಿಲ್ಲಿ ಒಂದು ಬಾಳೆಗೆ ಎಣ್ಣೆನ ಹಚ್ಕೊಂಡು ಈ ಥರ ಕೈಯಲ್ಲಿ ತಟ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಯಾಕೆ ತಟ್ಕೊಂಡೆ, ಇದನ್ನು ಲಟ್ಸ್ಕೊಳ್ಬೋದಿತ್ತು. ತುಂಬ ಸಾಫ್ಟ್ ಇರೋ ಕಾರಣ ನಾನಿಲ್ಲಿ ಕೈಯಲ್ಲಿ ಲಟ್ಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಳೆ ಎಲೆ ಮೇಲೆ ಲಟ್ಸ್ಕೊಂಡು ಕಾವಲಿಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಎರಡೂ ಸೈಡು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ, ಬಂಗಾರದ ಬಣ್ಣ ಅಂತೀವಲ್ಲ ಆ ಥರ ಬರೋ ತನಕ ಕಾಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಹಲಸಿನ ಹಣ್ಣಿನ ಹೋಳಿಗೆ ರೆಡಿ ಆಗುತ್ತೆ. ಮರೀದೇನೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಆಯಿತಾ. ಅಷ್ಟು ಅದ್ಭುತವಾಗಿರುತ್ತೆ ಹೋಳಿಗೆ ಮಾತ್ರ.
ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಪ್ರತಿಯೊಂದು ವಿಡಿಯೋದಲ್ಲೂ ಬೇರೆ ಬೇರೆ ಥರ ರೆಸಿಪಿನ ನಾನು ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನನಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹೊಸ ಹೊಸ ವಿಡಿಯೋ ಹಾಕೋಕ್ಕೆ. ಆಮೇಲೆ ಈ ಹೋಳಿಗೆಗೆ ಇನ್ನೇನು ಬೇಡ, ಜಸ್ಟ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಂದಲ್ಲ 4 ಹೋಳಿಗೆ ತಿನ್ಬೋದು ಆರಾಮಾಗಿ. ಸ್ವೀಟ್ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಅದ್ಭುತವಾಗಿರುತ್ತೆ ಹೋಳಿಗೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡಿದ್ರಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.